ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಈ ಒಂದು ನೇಮಕಾತಿಗಳಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತಿವೆ. ಶಾಲಾ ಶಿಕ್ಷಣ ಇಲಾಖೆ ಈಗ 15,000 ಶಿಕ್ಷಕರ ನೇಮಕಾತಿಗೆ ಮುಂದಾಗುತ್ತಿದೆ ಸ್ನೇಹಿತರೆ. ಹಾಗೆ ಸಿಲೆಬಸ್ ಅನ್ನ ಈಗ ನಾವು ಬಹಳ ಭಿನ್ನವಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕೇವಲ ಕನ್ನಡಕ್ಕೆ ಸೀಮಿತವಾಗಿದ್ದಂತಹ ಭಾಷಾ ಸಾಮರ್ಥ್ಯವನ್ನ ಈಗ ಎಲ್ಲ ಶಿಕ್ಷಕರಿಗೂ ಕೂಡ 50 ಅಂಕ ಕನ್ನಡ, 50 ಅಂಕ ಇಂಗ್ಲಿಷ್ನ ಜೊತೆಗೆ 100 ಅಂಕದ ಮತ್ತೊಂದು ಹೆಚ್ಚುವರಿಯಾದಂತಹ ಭಾಷಾ ಸಾಮರ್ಥ್ಯವನ್ನು ಕೂಡ ನಿಗದಿಪಡಿಸಿದೆ. ಸೊ ಏನಿದೆ ಈ ಒಂದು ಮಾಹಿತಿಯಲ್ಲಿ, ಯಾವ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಅಪ್ ಮಾಡ್ತಿದೆ ಶಾಲಾ ಶಿಕ್ಷಣ ಇಲಾಖೆ, ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ವಿವರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗೆ ಒಟ್ಟು PSTR, GPSTR ಆಗಿರ್ಬೋದು ಮತ್ತು HSTR ಆಗಿರ್ಬೋದು, ಕಂಪ್ಯೂಟರ್ ಶಿಕ್ಷಕರಾಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರಾಗಿರ್ಬೋದು, ಈ ಎಲ್ಲವನ್ನ ಒಳಗೊಂಡಂತೆ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಶಾಲಾ ಶಿಕ್ಷಣ ಇಲಾಖೆ ಈಗ ಮುಂದಾಗ್ತಿದೆ ಸ್ನೇಹಿತರೆ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹುದ್ದೆಗಳನ್ನ ವಿವರವಾಗಿ ಇಲ್ಲಿ ತಿಳಿಸಲಾಗುತ್ತದೆ. ಜೊತೆಗೆ ಈ ಹಿಂದೆ ನಿಮಗೆ ತಿಳಿದಿರುವ ಹಾಗೆ ಸಿಎಂಡರ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ರು. ಈಗ ಮತ್ತೊಮ್ಮೆ ಒಂದು ಡ್ರಾಫ್ಟ್ ಸಿಎಂಡರ್ ರೂಲ್ ಅನ್ನ ಬಿಡುಗಡೆ ಮಾಡಿದೆ. ಈಗ ತಿಳಿದಿರುವ ಹಾಗೆ ಈ ಒಂದು ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡಿರುವುದು ನಮಗೆ ತಿಳಿದಿರುವಂತದ್ದು ಸ್ನೇಹಿತರೆ. ಈಗ PSTR ನೇಮಕಾತಿಗೆ ಸಂಬಂಧಿಸಿದ ಏನೆಲ್ಲ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ PSTR ಅಲ್ಲಿ CET 70% ಅಂಕಗಳು, TETಯಲ್ಲಿ ಪೇಪರ್ 1 20% ಅಂಕಗಳು, ಹಾಗೆ PUCಯಲ್ಲಿ ಪಡೆದ 8% ಅಂಕಗಳು, ಹಾಗೆ ನೀವು D.Ed ಪದವಿಯಲ್ಲಿ ಪಡೆದ 2% ಅಂಕಗಳನ್ನ ಒಟ್ಟು ಕೂಡಿಸಿಕೊಂಡು ನಿಮ್ಮ ಅಂತಿಮವಾದ ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ತಯಾರು ಮಾಡಲಾಗುತ್ತದೆ ಸ್ನೇಹಿತರೆ. ಆಸ್ ಇಟ್ ಈಸ್ ಹಾಗೆ GPSTR ಅಲ್ಲಿ ಪೇಪರ್ TET 2ರ ಪತ್ರಿಕೆಯ ಅಂಕಗಳನ್ನ ಹಿಡಿತಾರೆ, ಅದಷ್ಟೇ ವ್ಯತ್ಯಾಸ ಇರುತ್ತೆ, ಇನ್ನೇನು ಡೌಟ್ ಇರೋದಿಲ್ಲ. ಹಾಗೆ ಇಲ್ಲಿ ನಾವು HSTR ಒಂದು ರೆಕ್ರೂಟ್ಮೆಂಟ್ ಒಂದು CET ವೇಟೇಜ್ ಮಾರ್ಕ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಒಂದು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ CET 85% ಅಂಕಗಳು, ಹಾಗೆ ಪದವಿಯಲ್ಲಿ ನಿಮ್ಮ ಡಿಗ್ರಿಯಲ್ಲಿ 13% ಅಂಕಗಳು, ನೆಕ್ಸ್ಟು ನೀವು B.Ed ಮಾಡಿದಂತಹ ಅಂಕಗಳಲ್ಲಿ 2% ಅಂಕಗಳು. ಆದರೆ ಇಲ್ಲಿ TET ಕೇಳಿಲ್ಲ, TET ಕಡ್ಡಾಯ ಅಲ್ಲ. TET ಈ ಒಂದು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಗೆ TET ಅವಶ್ಯಕತೆ ಇಲ್ಲ, ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಹಾಗೆ ಈಗ ಇಲ್ಲಿ ನಿರ್ದಿಷ್ಟ ವಯೋಮಿತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಯಾವ ವರ್ಗಕ್ಕೆ, ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ಗರಿಷ್ಠ ವಯೋಮಿತಿ ಇರುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡಿ, SC ST ಹಾಗೂ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 43, ಹಾಗೆ 2A 2B 3A 3B ಈ ವರ್ಗದ ಅಭ್ಯರ್ಥಿಗಳಿಗೆ 41 ವರ್ಷ, ಹಾಗೆ ಸಾಮಾನ್ಯ ಅರ್ಹತೆ ಅಂದರೆ ಇತರರು ಈ ಅಭ್ಯರ್ಥಿಗಳಿಗೆ 38 ವರ್ಷಗಳು ಮೀರಿರಬಾರದು ಎಂಬುದರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಇದು ನಿಮಗೆ ಕ್ಲಾರಿಟಿ ತಿಳಿದಿರಲಿ. ನೆಕ್ಸ್ಟ್ ಈಗ PSTR ಮತ್ತು GPSTR ಹಾಗೆ HSTRಗೆ ಸಂಬಂಧಿಸಿದಂತೆ ಇವರ ಒಂದು ಪೇ ಸ್ಕೇಲ್ ಹಾಗೂ ಒಟ್ಟು ಹುದ್ದೆಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. PSTR ಶಿಕ್ಷಕರಿಗೆ ನೋಡಿ 41,300ರಿಂದ ಹಿಡಿದು 81,800ರವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ಹಾಗೆ ಇದರಲ್ಲಿ PSTR ಒಂದು ನೇಮಕಾತಿ ಹುದ್ದೆಗಳನ್ನ ನಾವು ನೋಡೋದಾದ್ರೆ ಭರ್ತಿ ಮಾಡುವಂತಹ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ 800, ನಾನ್ HGಗೆ ಬಂದು 100, ಒಟ್ಟು 900 ಪೋಸ್ಟ್ಗಳು PSTR ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಭ್ಯರ್ಥಿಗಳು ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ದೈಹಿಕ ಶಿಕ್ಷಕರಿಗೂ ಸಹ ಒಂದಷ್ಟು ಪೇ ಸ್ಕೇಲ್ ಅನ್ನು ನಾವು ನೋಡೋದಾದ್ರೆ ಇವರಿಗೆ 41,300ರಿಂದ ಹಿಡಿದು 81,800ರವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ಹಾಗೆ ಭರ್ತಿ ಮಾಡುವಂತಹ ಹುದ್ದೆಗಳನ್ನ ನಾವಿಲ್ಲಿ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 106, ಹಾಗೆ ನಾನ್ HGಗೆ ಬರೋದಾದ್ರೆ 44, ಒಟ್ಟು 150 ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ಭರ್ತಿ ಮಾಡುವಂತಹ ಒಟ್ಟು ಹುದ್ದೆಗಳ ಲೀಸ್ಟ್ ಅಂದರೆ 150 ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ. ಈಗ GPSTR ಶಿಕ್ಷಕರಿಗೆ ಸಂಬಂಧಿಸಿದಂತೆ ಅವರ ಒಂದು ಪೇ ಸ್ಕೇಲ್ ಅನ್ನು ನಾವು ನೋಡೋದಾದ್ರೆ ವೇತನ ಶ್ರೇಣಿಯನ್ನು ನಾವಿಲ್ಲಿ ನೋಡೋದಾದ್ರೆ ಇವರಿಗೆ 44,425ರಿಂದ ಹಿಡಿದು 83,700ರವರೆಗೆ ಇವರಿಗೆ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು GPSTR ಅಲ್ಲಿ ಯಾವ ಭಾಗಕ್ಕೆ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅದರ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ ನೋಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 3,228 ಪೋಸ್ಟ್ ಇದ್ದು, ಹಾಗೆ ನಾನ್ HGಗೆ ಬರೋದಾದ್ರೆ 5,272, ಒಟ್ಟು GPSTR ನೋಟಿಫಿಕೇಶನ್ ಆಗುವಂತಹ ಹುದ್ದೆಗಳ ಭರ್ತಿಯಾಗುವಂತಹ
ಟೋಟಲ್ ಪೋಸ್ಟ್ ಅಂದರೆ 8,500 ಪೋಸ್ಟ್ ಸ್ನೇಹಿತರೆ, ಇದು ನಿಮಗೆ ತಿಳಿದಿರಲಿ. ಸೊ ಅಭ್ಯರ್ಥಿಗಳು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದಲ್ಲಿ ನಿಮಗೆ ಇಲ್ಲೇ ಒಂದಷ್ಟು ಕ್ಲಿಯರ್ ಕಟ್ ಆದ ಮಾಹಿತಿ ನಿಮಗೆ ಲಭ್ಯ ಸ್ನೇಹಿತರೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಶಿಕ್ಷಕರಿಗೆ ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಇವರಿಗೆ 44,425ರಿಂದ ಹಿಡಿದು 83,700ವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 300, ನಾನ್ HKಗೆ 200, ಟೋಟಲ್ 500 ಪೋಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಈಗ HSTR ಇಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ವೇತನ ಶ್ರೇಣಿಯನ್ನು ನೋಡೋದಾದ್ರೆ 54,175ರಿಂದ ಹಿಡಿದು 99,400ವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ಹಾಗೆ HSTR ಅಲ್ಲಿ ಹುದ್ದೆಗಳು ಭರ್ತಿಯಾಗುವಂತಹ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 2,214, ಹಾಗೆ ನಾನ್ HKಗೆ ಬಂದು 2,286, ಒಟ್ಟು 4,500 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಸ್ನೇಹಿತರೆ. ದಿಸ್ ಇಸ್ HSTR ರೆಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತಹ 4,500 ಪೋಸ್ಟ್ಗಳು ಸ್ನೇಹಿತರೆ. ಓಕೆನಾ, ಇದು ನಿಮಗೆ ತಿಳಿದಿರಲಿ. ಹಾಗೆ ಅಭ್ಯರ್ಥಿಗಳು ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇದಿಷ್ಟು PSTR, GPSTR ಹಾಗೆ HSTRಗೆ ಸಂಬಂಧಿಸಿದಂಥ ಒಂದು ಸ್ಯಾಲರಿ ಪೇ ಸ್ಕೇಲ್ ಹಾಗೆ ಒಂದು ಟೋಟಲ್ ಪೋಸ್ಟ್ ಆಗಿರುತ್ತೆ. ಈಗ ಅಭ್ಯರ್ಥಿಗಳು ಮೇನ್ ತಿಳ್ಕೊಬೇಕಾಗಿರುವಂಥದ್ದು ಈ ಒಂದು PSTR ಆಗಿರ್ಬೋದು, GPSTR ಆಗ್ಬೋದು, HSTRಗೆ ಸಂಬಂಧಿಸಿದಂತೆ ಮೀನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲೂ ಕೂಡ ಬದಲಾವಣೆ ತರುವುದಕ್ಕೆ ಇಲಾಖೆ ಈಗ ಮುಂದಾಗಿದೆ ಸ್ನೇಹಿತರೆ. ಹೀಗಾಗಿ ಇದರ ಒಂದು ಸಿಲೆಬಸ್ ಪ್ಯಾಟರ್ನ್ ಅನ್ನ ಹೇಗೆಲ್ಲ ಕೊಟ್ಟಿರ್ತಾರೆ ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಇದರಲ್ಲಿ ಪೇಪರ್ 1ರಲ್ಲಿ ಸಂಬಂಧಿಸಿದಂತೆ ಇಲ್ಲಿ ಸಾಮಾನ್ಯ ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಇರುತ್ತೆ. ಸಾಮಾನ್ಯ ಪತ್ರಿಕೆಯಲ್ಲಿ GKಯಲ್ಲಿ ಟೋಟಲ್ ಇದು ಆಬ್ಜೆಕ್ಟಿವ್ ಟೈಪ್ ಇದ್ದು 150 ಅಂಕಗಳು OMR ಮಾದರಿ ಇರುತ್ತೆ. ಹಾಗೆ ಪತ್ರಿಕೆ 2ರಲ್ಲಿ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಒಟ್ಟು 150 ಅಂಕಗಳು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ. ಹಾಗೆ ಇದು ಎಲ್ಲ ಶಿಕ್ಷಕರಿಗೂ ಒಳಗೊಂಡಂತೆ ಭಾಷಾ ಪ್ರಾವೀಣ್ಯತೆ, ಅದರಲ್ಲೂ ಭಾಷಾ ಪ್ರಾವೀಣ್ಯತೆಯ ಒಂದು ಪರೀಕ್ಷೆಯ ಒಂದು ವಿವರಣಾತ್ಮಕ ಮಾದರಿಯ ಒಂದು 100 ಅಂಕಗಳಿಗೆ ಸಂಬಂಧಿಸಿದಂತೆ 50 ಅಂಕಗಳು, ಕನ್ನಡ ಇಂಗ್ಲಿಷ್ ಅಂಕಗಳು 50 ಇದು ಒಳಗೊಂಡಿರುತ್ತೆ ಸ್ನೇಹಿತರೆ. ಇದು ಮೀನ್ಸ್ ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಒಳಗೊಂಡಿರ್ತಕ್ಕಂತಹ ಈ ಒಂದು ಪತ್ರಿಕೆ ಎಲ್ಲ ಶಿಕ್ಷಕರಿಗೂ ಭಾಷಾ ಪ್ರಾವೀಣ್ಯತೆಯ ಒಂದು ಪತ್ರಿಕೆ 3 ಎಲ್ಲರಿಗೂ ಕಡ್ಡಾಯವಾಗಿರುತ್ತೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ. ನೆಕ್ಸ್ಟು ಈಗ HSTRಗೆ ಸಂಬಂಧಿಸಿದಂತೆ ನೋಡಿ, ಪತ್ರಿಕೆ 1 ಮೇನ್ ಪೇಪರಲ್ಲಿ 150 ಅಂಕಗಳು, ಇದು OMR ಇರುವಂಥದ್ದು. ಹಾಗೆ ಮೇನ್ ಪತ್ರಿಕೆ, ನಿರ್ದಿಷ್ಟ ಪತ್ರಿಕೆ ಇದು ವಸ್ತುನಿಷ್ಠ ಮಾದರಿ 50 ಅಂಕಗಳಾದರೆ, ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಇದು 100 ಅಂಕಗಳು, ಒಟ್ಟು 150 ಅಂಕಗಳು ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ಸೇಮು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಇದು ಅನ್ವಯವಾಗುತ್ತೆ ಸ್ನೇಹಿತರೆ. ನೋಡಿ, ಯಾವುದೇ ಕೋರ್ ವಿಷಯಗಳು ಆಗಿದ್ದರೂ ಕೂಡ ನಾವು ಇಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸಾಮಾನ್ಯ ಪತ್ರಿಕೆ ವಿಷಯಗಳನ್ನು ಬೇರೆ ಬೇರೆ ಸ್ಪೆಸಿಫಿಕ್ ವಿಷಯಗಳನ್ನು ಇನ್ನಷ್ಟು ಹಂಚಿಕೊಳ್ಳಬೇಕಾಗಿದೆ. ಸೊ ಇಲ್ಲಿ ಸ್ಪೆಸಿಫಿಕ್ ಟುದು ಹಿಂದಿನ ಪತ್ರಿಕೆ ಏನಿತ್ತು ಅದೇ ಈಗ ಡಿಫಿಕಲ್ಟ್ ಲೆವೆಲ್ ಈಗ ಅದನ್ನೇ ಈಗ ಕಂಟಿನ್ಯೂ ಮಾಡಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈ ಒಂದು ಸಿಲೆಬಸ್ ಅಲ್ಲಿ, ಈ ಒಂದು ಪಠ್ಯಕ್ರಮದಲ್ಲಿ ಕಲಾ ಶಿಕ್ಷಕರಾಗಿರ್ಬೋದು, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಹಿಂದಿ, ಕನ್ನಡ, ಇಂಗ್ಲಿಷ್ ಇರ್ಬೋದು, ಈಗ ಅವರದೇ ಆದಂಥ ಆ ಒಂದು ವಿಷಯದ 100 ಅಂಕದ ಥಿಯರಿ, 50 ಅಂಕದ MCQ ಅನ್ನು ನಾವು ಗಮನಿಸಿದ್ದೀವಿ ಸ್ನೇಹಿತರೆ. ಜೊತೆಗೆ ವಯೋಮಿತಿ, ವೇತನ ಶ್ರೇಣಿ ಹಾಗೆ ಒಟ್ಟು ಪೋಸ್ಟ್ ಇದಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಆದಷ್ಟು ನಿಮ್ಮ ಒಂದು ಸ್ಟಡಿ ಪ್ರಿಪರೇಷನನ್ನು ಇನ್ನಷ್ಟು ಚುರುಕುಗೊಳಿಸಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಹಾಗೆ ಮುಂಬರ್ತಕ್ಕಂತಹ ಶಿಕ್ಷಕರ ನೋಟಿಫಿಕೇಷನ್ಸ್ಗಳು ಮೊದಲು ನಿಮಗೆ ರೀಚ್ ಆಗಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.